ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದ ಅನ್ಕೋತೀನಿ. ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ಸ್ವಲ್ಪ ಕೆಲಸ ಇದೆ ಸಿಟಿಯಲ್ಲಿ ಒಂದು ಸ್ವಲ್ಪ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಫಂಕ್ಷನ್ ಇದೆ. ಭೂಮಿಕಾ ಪ್ರಮೋದ್ ಅವರು ನಿಮಗೂ ಗೊತ್ತಿರುತ್ತೆ, ಅವರು ಯೂಟ್ಯೂಬರೇ. ಅವ್ರದ್ದು ಮಗಳದು ನಾಮಕರಣ ಇದೆ. ಎಲ್ಲರನ್ನೂ ಇನ್ವೈಟ್ ಮಾಡಿದ್ರಲ್ಲ, ಹೋಗ್ತಾಯಿದ್ದೀನಿ. ಸೊ ಅವ್ರ ಸರ್ಪ್ರೈಸ್ ನೋಡೋದ ಹೇಗಿರುತ್ತೆ ಅಂತ. ನನಗಂತೂ ತುಂಬ ಖುಷಿ ಅವ್ರನ್ನ ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ ಅಂತ ಒಂದು ಸಲ. ಮತ್ತು ಇನ್ನೂ ಏನೇನೋ ಸ್ವಲ್ಪ ಕೆಲಸ ಇದೆ. ನನ್ನ ತಮ್ಮನಿಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಬೇಕು. ಅವ್ನ ಬರ್ತಡೇ ಏನೇನೋ ಅವ್ನ ಬರ್ತಡೇ ಏನೇನೋ ಹತ್ರ ಬರ್ತಿದ್ದೆ, ಅವ್ನಿಗೋಗಿ ಶಾಪಿಂಗ್ ಮಾಡಬೇಕು. ಸಿಟಿ ಅಂತೂ ಫುಲ್ಲು ಟ್ರಾಫಿಕ್ ಆಗಿದೆ. ಅದು ಹೆಂಗೆ ಗಾಡಿ ತಗೊಂಡು ಓಡಾಡ್ತೀನೋ ಅನ್ನೋದು ನನಗೆ ಗೊತ್ತಿಲ್ಲ. ನೋಡಬೇಕು. ತಿಂಡಿ ಎಲ್ಲ ತಿಂದಿದ್ದಾಯಿತು. ಬೆಳಗ್ಗೆನೇ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ರೋಸ್ಟ್ ಮಾಡಿದೆ. ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ. ಸೊ ನಿಮ್ಗೆ ಸಿಟಿಗೆ ಹೋಗಿ ಸಿಗ್ತೀನಿ. ಬಾಯ್. ಇವತ್ತು ಸಂಡೇ, ಬೆಳಗ್ಗೆ ತಿಂಡಿನೇ ಚಿಕನ್ ಬಿರಿಯಾನಿ. ಯೂಶ್ವಲಿ ನಾವು ಸಂಡೇ ಜಾಸ್ತಿ ಚಿಕನ್ ಬಿರಿಯಾನಿನೇ ಮಾಡೋದು. ಸೊ ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ. ಸೊ ಹಂಗೆ ವ್ಲಾಗ್ ನೆನಪಾಯಿತು, ವ್ಲಾಗ್ ಕೂಡ ಮಾಡೋದಂಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಡೇ ತುಂಬ ಜನಕ್ಕೆ ಇಷ್ಟ ಬ್ರೇಕ್ಫಾಸ್ಟಿಗೆ ಚಿಕನ್ ಬಿರಿಯಾನಿ ಎಲ್ಲ ತಿನ್ನೋಕ್ಕೆ. ನನಗೂ ಅಷ್ಟೇ ತುಂಬ ಇಷ್ಟ. ಇದೆ ಸೊ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಹೇಳಿ. ಸಖತ್ ಅಂದ್ರೆ ಸಖತ್. ಬಾಕ್ಸಿಗೆ ಪೀಸ್ ಬೇಕಾ? ಬರೀ ರೈಸ್. ಇವತ್ತು ಅನ್ನ ಕಟ್ಟಾಗೈತ್ ಫೋನ ನೋಡಿದ್ರೆ ನೀನೇ ಕಳ್ದೋಯ್ತೀಯ ಊಟನ. ಸೊ ನಂದು ಫುಲ್ಲು ಪ್ಯಾಕಪ್ ಎಲ್ಲ ಆಯಿತು. ಗಿಫ್ಟ್ ತೊಗೋಬೇಕು. ಇನ್ನೂ ಗಿಫ್ಟ್ ತೊಗೊಂಡಿಲ್ಲ. ನೋಡೋದ ಸಿಟಿಲಿ ಏನು ಸಿಗುತ್ತೆ ಅರ್ಜೆಂಟಲ್ಲಿ ತೊಗೊಂಡು ಹೋಗೋದಾ. ಟೈಮ್ ಆಗಿಬಿಟ್ಟಿದೆ. ಟೈಮ್ 11 ಗಂಟೆ 12 ಗಂಟೆ ಆಗಿದೆ ಅನಿಸುತ್ತೆ ಇವಾಗ. ಸೊ ಗಿಫ್ಟ್ ತಗೊಂಡು ಬೇಗ ಓಡಬೇಕು. ಬನ್ನಿ. ದಸರಾ 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 ಸೊ ಇವಾಗ ತಾನೇ ಫಂಕ್ಷನ್ ಎಲ್ಲ ಮುಗಿಸ್ಕೊಬಂದೆ. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ಭೂಮಿಕಾ ಅಕ್ಕ ಅವರು ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಅಂತಂದರೆ ನನಗಂತೂ ತುಂಬ ಖುಷಿಯಾಗೋಯಿತು.
ಅಂದರೆ ಈಗಿನ ಕಾಲದಲ್ಲಿ ಅಂದರೆ ನಮ್ಮ ಜನ ನಮ್ಮ ನೆಂಟರು ಅವರೇ ಆಗಲ್ಲ. ಅಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಬೇರೆಯವ್ರನ್ನ ವೀಡಿಯೋದಲ್ಲಿ ನೋಡಿರ್ತೀವಿ, ಎಲ್ಲೋ ಏನೋ ಒಂಥರ ಫ್ರೆಂಡ್ಶಿಪ್ ಆಗುತ್ತೆ. ನಿಜವಾಗ್ಲೂ ಅವ್ರು ಎಷ್ಟು ಚೆನ್ನಾಗಿ ಖುಷಿಯಿಂದ ಮಾತಾಡಿಸಿದ್ರು ಅಂದರೆ ಅಣ್ಣ ಮತ್ತು ಅಕ್ಕ ಅವರಿಬ್ಬರು ತುಂಬ ಚೆನ್ನಾಗಿ ಮಾತಾಡಿಸಿದ್ವಿ. ನನಗಂತೂ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಡೈರೆಕ್ಟಾಗಿ ತುಂಬ ವೀಡಿಯೋದಲ್ಲಿ ನೋಡೋದಕ್ಕಿಂತ ಇನ್ನೂ ಚೆನ್ನಾಗಿದ್ದಾರೆ. ಡೈರೆಕ್ಟಾಗಿ ನೋಡಿದ್ರೆ ಅಪ್ಪು ಅಂತ ಓಡಾಡಿಕೊಂಡು ಫಂಕ್ಷನಲ್ಲಿ ಖುಷಿಯಾಗಿದ್ದ. ಗೊಂಬೆನೂ ಅಷ್ಟೇ ತುಂಬ ಮುದ್ದಾಗಿದ್ಲು. ಪಾಪ ಅವ್ಳಿಗೆ ನಿದ್ದೆ ಬರ್ತಿತ್ತು ಅನಿಸುತ್ತೆ, ತುಂಬ ಅಳ್ತಾ ಇದ್ಲು. ಆಮೇಲೆ ಊಟನೂ ಅಷ್ಟೇ, ಊಟನೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಎಲ್ಲ ತಿನ್ಕೊಬಂದೆ ನಾನು. ಮತ್ತು ತಾಂಬೂಲ ಕೊಟ್ಟರು, ತಾಂಬೂಲ ಎಲ್ಲ ಇಸ್ಕೊಬಂದೆ. ನನಗಂತೂ ನಿಜವಾಗ್ಲೂ ಹೋಗೋಕ್ಕಾಗುತ್ತೋ ಇಲ್ವೋ ಅನ್ಕೋತಿದ್ದೆ. ಕೊನೆಗೂ ಹೋಗಿ ಬಂದೆ. ಅವ್ರನ್ನೂ ಮಾತಾಡಿಸ್ದೆ, ಡೈರೆಕ್ಟಾಗಿ ನೋಡಿದೆ. ತುಂಬ ಖುಷಿಯಾಯಿತು ನನಗೆ. ಅಷ್ಟು ಜನ ಇದ್ದರು ಆ ಫಂಕ್ಷನಲ್ಲಿ. ಅವ್ರು ನಮ್ಮ ಸಬ್ಸ್ಕ್ರೈಬರು ಅಂತ ಅವರು ನಿಜವಾಗ್ಲೂ ಮಾತಾಡ್ಸಿದ ರೀತಿ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕಾಗ್ತಿಲ್ಲ. ಅವ್ರು ಹಗ್ ಮಾಡಿ ಮಾತಾಡ್ಸಿದ ರೀತಿ ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಅವ್ರನ್ನ ಇನ್ನೊಂದು ಸಲ ಮೀಟ್ ಇನ್ನೊಂದು ಮಾತಾಡಬೇಕು ಅವ್ರ ಜೊತೆ ಅನ್ನಿಸ್ತಿತ್ತು. ಅಲ್ಲಿ ವೀಡಿಯೋ ಮಾಡ್ಕೊಂಡ್ಬಂದಿದ್ದೀನಿ. ನನ್ನ ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯೇ ನಾನು ಅವ್ರ ವೀಡಿಯೋಸ್ ಜಾಸ್ತಿ 1 ಇಯರ್ ಬ್ಯಾಕಿಂದ ನೋಡ್ಕೊಳ್ತಾಯಿದ್ದೆ ನಾನು. ಒಂದು ಸಲ ನೋಡ್ಬೇಕು. ಆಮೇಲೆ ಅವರು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಆವಾಗಲೂ ಹೋಗ್ಬೇಕು ಅಂದ್ಕೊಂಡೆ, ಆವಾಗಲೂ ಹೋಗೋಕ್ಕಾಗಲಿಲ್ಲ. ಸೊ ಫಂಕ್ಷನ್ ಅವರೇ ಹೇಳಿದ್ರು ಎಲ್ಲರೂ ಬನ್ನಿ ಅಂತ. ಅವರು ಕರೆದಕ್ಕೆ ಸೊ ಅವ್ರು ಇನ್ವೈಟ್ ಮಾಡಿದ್ದಕ್ಕೆ ಎಲ್ಲ ಹೋಗ್ಬಿಟ್ಟು ಬಂದು ಎಲ್ಲ ಖುಷಿಯಾಗಿ ಹೋಗಿ ನೋಡ್ಕೊಂಡು ಬಂದೆ. ಸೊ ಫಂಕ್ಷನ್ ಸಖತ್. ಸೊ ತುಂಬ ಖುಷಿಯಾಗಿದೆ. ಗೊಂಬೆ ನೀವು ನೋಡಿದೆ ನಾನು, ಆದರೆ ಅಷ್ಟು ಕ್ಲಿಯರಾಗಿ ನಾನೇನು ನೆಟ್ಟಾಗ್ತಿದೆ ನೋಡಿದೆ. ಸೊ ಒಟ್ಟಿನಲ್ಲಿ ಇರಬೇಕಂತ ಅಂದರೆ ನನಗಂತೂ ಫಂಕ್ಷನ್ಗೆ ಹೋಗಿದ್ದು ತುಂಬ ಇಷ್ಟ ಆಯಿತು. ನಿಮಗೂ ನೋಡಿ ವೀಡಿಯೋ ಹಾಕ್ತೀನಿ, ನೀವು ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಮತ್ತು ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕೇಳಿ. ಮತ್ತು ಇನ್ನೊಂದು ಹೋಗ್ಬೇಕು ಅಕ್ಕ ಅವ್ರ ಮನೆಗೆ ಒಂದು ಸಲ ಸ್ಯಾರಿ ಶಾಪಿಂಗ್ ಮಾಡೋಕ್ಕೇನೋ ಅವ್ರ ಮನೆಗೆ ಹೋಗ್ಬೇಕಂತ ಒಂದು ಸಲ ಆಸೆ ಇದೆ. ನೋಡೋದು ಅವ್ರ ಮನೆ ಅಡ್ರೆಸ್ಸಿಗೆ ಕೇಳಿದ್ರೆ ಮತ್ತೆ ಎಂಥ ಕೆಲಸ ಕೇಳ್ಕೊಬೇಕಿತ್ತು, ಮರ್ತ್ಬಿಟ್ಟೆ. ನೋಡೋದ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಹಿಂಗಾದಾಗ ಸಿಕ್ಕಾಗ ಅವ್ರ ಮನೆ ಅಡ್ರೆಸ್ ತಿಳ್ಕೊಂಡು ಹೋಗಿ ಮಾತಾಡಿಸ್ಕೊಂಡು ಸ್ಯಾರಿ ಶಾಪಿಂಗ್ ಮಾಡಿಕೊಂಡು ಬರುವ. ಥ್ಯಾಂಕ್ ಯು, ಖುಷಿಯಾಯಿತು. ಥ್ಯಾಂಕ್ ಯು ಸೊ ಮಚ್. ಅಪ್ಪು ಇಲ್ಲಿ ನನ್ನ ವೀಡಿಯೋ ನೋಡ್ತಾರೆ ಇವರು. ಬೇಡಿ ಫೋಟೋ ತಗ್ಸ್ಕೊಂಡಿದ್ದೀವಿ, ಕೇಳಿದ್ದೀನಿ, ಕಳಿಸಿದ್ದೀನಿ ಒಂದು ಲೈವ್ ಬಂದು. ಇಷ್ಟವಾದ ಸೀಟ್ ಬುಕ್ ಮಾಡ್ಕೊಳ್ಳಿ. ಬಸ್ ಅಂದ್ರೆ ಬಸ್. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ. ಒಂದು ಲೈಕ್ ಮಾಡಿ, ಒಂದು ಪುಟ್ಟು ಕಮೆಂಟ್ ಮಾಡಿ, ಒಂದು ಪುಟ್ಟು ಲೈಕ್ ಮಾಡಿ. ಸೊ ನನಗೂ ಖುಷಿಯಾಗುತ್ತೆ. ಮುಂದೆ ಇನ್ನೂ ಚೆನ್ನಾಗಿ ವ್ಲಾಗ್ಸ್ ಮಾಡಿಸ್ಬೇಕು ಅನಿಸುತ್ತೆ. ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಮತ್ತು ಈ ವಿಡಿಯೋ ಹೇಗಿದೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ?
ಇದೇ ಥರ ವೀಡಿಯೋಸ್ ಮಾಡೋಕ್ಕೆ ಇನ್ನೂ ಮುಂದೆ ಟ್ರೈ ಮಾಡ್ತೀನಿ ಚೆನ್ನಾಗಿ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ.